ವೀಕ್ಷಕರೇ, ಛತ್ರಪತಿ ಶಿವಾಜಿ ಮಹಾರಾಜ್ ಇವತ್ತು ಇವರ ಜನ್ಮದಿನ. ವೀಕ್ಷಕರೇ, ಶಿವಾಜಿ ಮಹಾರಾಜರ ಮಹತ್ವ ನಮಗೆ ಹೆಚ್ಚು ಅರ್ಥವಾಗಲ್ಲ. ಯಾಕೆಂದ್ರೆ ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಶಿವಾಜಿ ಮಹಾರಾಜ್ ಬಗ್ಗೆ ಹೆಚ್ಚು ಏನು ಹೇಳಿಲ್ಲ. ನೀವು ಯಾವುದೇ ಒಂದು ಮಗುವಿನ ಇತಿಹಾಸದ ಪಠ್ಯಪುಸ್ತಕನ ತೆಗೆದು ನೋಡಿ, ನಿಮ್ಗೆ ಒಂದು ಪೇಜಲ್ಲಿ ಮಾತ್ರ ವರ್ಣನೆ ಇರುತ್ತೆ. ಅದರಲ್ಲಿ ಅರ್ಧ ಪೇಜ್ ಚಿತ್ರ ಇದ್ರೆ ಇನ್ 4-5 ಸಾಲುಗಳಲ್ಲಿ ಶಿವಾಜಿ ಮಹಾರಾಜರ ಇತಿಹಾಸ ಇರುತ್ತೆ. ಆ 4-5 ಸಾಲುಗಳಲ್ಲಿ ಇನ್ನೆಷ್ಟು ವಿವರಣ ಕೊಡೋದಕ್ಕೆ ಸಾಧ್ಯ? ಉದ್ದೇಶ ಪೂರ್ವಕವಾಗಿಯೇ ಬ್ರಿಟಿಷ್ ಇತಿಹಾಸಕಾರರು ಶಿವಾಜಿ ಮಹಾರಾಜರ ಮಾಹಿತಿನ ಬೇಕು ಅಂತಲೇ ಕಡಿಮೆ ಮಾಡಿದ್ರು. ಮತ್ತೆ ನಾವು ಕೂಡ ಹಾಗೆ ಮುಂದುವರೆದಿದ್ದೀವಿ. ವೀಕ್ಷಕರೇ, ಶಿವಾಜಿ ಮಹಾರಾಜರು ಎಂತಹ ವ್ಯಕ್ತಿತ್ವ ಇದ್ದಂತಹ ವ್ಯಕ್ತಿ, ಮತ್ತೆ ಅವರು ಹೆಣ್ಣನ್ನ ಯಾವ ರೀತಿ ಗೌರವಿಸ್ತಾ ಇದ್ರು ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ವೀಕ್ಷಕರೇ, ಅದು 1678ರ ಕಾಲಘಟ್ಟ. ಛತ್ರಪತಿ ಶಿವಾಜಿ ಸೇನೆ ಬಳ್ಳಾರಿಯ ಒಂದು ಚಿಕ್ಕ ಸಂಸ್ಥಾನದ ಮೇಲೆ ದಾಳಿ ಮಾಡುತ್ತೆ. ಆ ಸಂದರ್ಭದಲ್ಲಿ ಬಳ್ಳಾರಿಯ ಆ ಚಿಕ್ಕ ಸಂಸ್ಥಾನದ ಸೈನಿಕರು ವೀರಾವೇಶದಿಂದ ಹೋರಾಡ್ತಾರೆ. ಶಿವಾಜಿ ಸೈನ್ಯವನ್ನ ಮಟ್ಟ ಹಾಕೋದಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ಆ ಸೈನ್ಯ ಶಿವಾಜಿ ಮಹಾರಾಜರ ಬಲಿಷ್ಠವಾದ ಆ ಸೈನ್ಯನ ಸೋಲಿಸೋದ್ರಲ್ಲಿ ಸೋತು ಹೋಗ್ತಾರೆ. ಆಗ ಬಳ್ಳಾರಿಯ ಆ ಸಂಸ್ಥಾನಕ್ಕೆ ಸೋಲುಂಟಾಗುತ್ತೆ. ನಂತರ ಯುದ್ಧದಲ್ಲಿ ಸೋತ ರಾಜನನ್ನು ಕರೆತರುವಂತೆ ಶಿವಾಜಿ ಸೈನಿಕರಿಗೆ ಸೂಚನೆ ಕೊಡ್ತಾರೆ. ಆದ್ರೆ ರಾಜನನ್ನ ಹುಡುಕುತ್ತಾ ಹೋದ ಸೈನಿಕರಿಗೆ ಆಶ್ಚರ್ಯಕರವಾದ ಸಂಗತಿಯೊಂದು ಕಂಡುಬರುತ್ತೆ. ಬಳ್ಳಾರಿಯ ಆ ಚಿಕ್ಕ ಸಂಸ್ಥಾನದ ಶಾಸನ ಮಾಡ್ತಾ ಇದ್ದಿದ್ದು ರಾಜ ಅಲ್ಲ, ಬದಲಾಗಿ ರಾಣಿ. ಆಕೆಯ ಹೆಸರೇ ರಾಣಿ ಮಾಲಾಬಾಯಿ. ಮತ್ತೆ ಶಿವಾಜಿಯ ಸೈನಿಕರು ಸಂಸ್ಥಾನವನ್ನು ಆಳುತ್ತಿದ್ದ ರಾಣಿಯನ್ನು ಕಂಡು ದಿಗ್ಭ್ರಮೆಗೊಂಡ್ರಲ್ಲದೆ ಸೈನಿಕರು ಅದರ ಪೂರ್ವಕವಾಗಿ ಆ ರಾಣಿಯನ್ನ ಶಿವಾಜಿ ಹತ್ರ ಕರ್ಕೊಂಡು ಬರ್ತಾರೆ. ನಂತರ ರಾಣಿ ಬಂದು ಸಿಂಹಾಸನದಲ್ಲಿ ಕುಳಿತಿದ್ದ ಶಿವಾಜಿಗೆ ನಮಸ್ಕರಿಸಿ, ನಾವು ಯುದ್ಧದಲ್ಲಿ ಸೋತಿದ್ದೇವೆ, ನಮ್ಗೆ ಮರಣವನ್ನು ನೀಡಿ ಅಂತ ಕೇಳ್ಕೊಳ್ತಾಳೆ. ಆದರೆ ಅಲ್ಲಿ ನಡೆದಿದ್ದು ಮಾತ್ರ ಮನ ಕಲುಕುವ ದೃಶ್ಯ. ಆಕೆಯ ಮಾತುಗಳನ್ನು ಆಲಿಸಿ ಸಿಂಹಾಸನದಿಂದಿದ್ದ ಶಿವಾಜಿ ಮಹಾರಾಜರು ನೇರವಾಗಿ ರಾಣಿಯಲ್ಲಿಗೆ ಬರ್ತಾರೆ. ಬಂದ ನಂತರ ಆಕೆಯ ಪಾದಗಳಿಗೆ ನಮಸ್ಕರಿಸಿ, ಅಮ್ಮ, ನೀವು ಬೇರೆಯವರಲ್ಲ, ನನ್ನಮ್ಮ ಜೀಜಾಬಾಯಿ ಬೇರೆಯವರಲ್ಲ. ನಿಮ್ಮಂತಹ ಶೂರನಾರಿಗೆ ಅವಮಾನ ಮಾಡುವುದು ನನ್ನ ಉದ್ದೇಶವಾಗಿರಲಿಲ್ಲ, ನನ್ನ ಕ್ಷಮಿಸಮ್ಮ ಅಂತ ಹೇಳ್ತಾ ಅವರ ಪಾದಕ್ಕೆ ನಮಸ್ಕರಿಸ್ತಾರೆ. ಆಗ ರಾಣಿ ಮಾಲಾದೇವಿಯು ಶಿವಾಜಿಯ ಆ ಮಾತನ್ನ ಕೇಳಿ ಆಕೆಗೆ ಗೊತ್ತಿಲ್ಲದಂತೆಯೇ ತನ್ನ ಕಣ್ಣಿಂದ ಕಣ್ಣೀರು ಜಾರಿ ಬರುತ್ತೆ. ಶಿವಾಜಿಗೆ ಪ್ರತ್ಯುತ್ತರವಾಗಿ, ನಿನ್ನ ಆದರ್ಶ ಗುಣಗಳ ಬಗ್ಗೆ ನಾನು ಕೇಳಿದ್ದೆ, ಇಂದು ಸಾಕ್ಷಾತ್ ಅನುಭವವಾಯಿತು. ನಿಜವಾಗ್ಲೂ ನೀನೊಬ್ಬ ಆದರ್ಶ ವೀರ. ನಿನ್ನ ಶೌರ್ಯ ಸಾಹಸ ದೇಶದ ತುಂಬೆಲ್ಲ ಖ್ಯಾತಿಗೊಳಿಸಲಿ ಅಂತ ಕಣ್ಣೀರು ಸುರಿಸ್ತಾ ರಾಣಿ ಶಿವಾಜಿಯನ್ನ ಹರಿಸ್ತಾಳೆ. ಒಂದ್ ವೇಳೆ ಶಿವಾಜಿಯ ಆ ಸ್ಥಾನದಲ್ಲಿ ಬೇರೆ ಯಾವನು ಪರಕೇನಾಗಿದ್ರೆ ಆ ರಾಣಿಯ ಸ್ಥಿತಿಯನ್ನು ಊಹಿಸಲು ಆಗುತ್ತಿರಲಿಲ್ಲ. ಭಾರತದಂತಹ ಈ ಪುಣ್ಯ ಭೂಮಿಯಲ್ಲಿ ಸ್ತ್ರೀ ಅಂದ್ರೆ ಒಂದು ವಿಶೇಷ ಸ್ಥಾನ, ಗೌರವ. ಅಂತಹ ನೆಲದಲ್ಲುಟ್ಟಿರೋ ಈ ಶಿವಾಜಿ ಮಹಾರಾಜರು ಸೋತ ಸಂಸ್ಥಾನದ ರಾಣಿಯನ್ನ ತನ್ನ ತಾಯಿ ಸಮಾನ ಅಂತ ಆಕೆಯ ಚರಣಗಳಿಗೆ ವಂದಿಸಿದ್ದನ್ನು ಕಂಡ್ರೆ, ಶಿವಾಜಿಯ ಬಗ್ಗೆ, ಶಿವಾಜಿ ಪರಾಕ್ರಮದ ಬಗ್ಗೆ, ಸ್ತ್ರೀಯರ ಮೇಲೆ ತೋರುವ ಗೌರವನ ಕಂಡ್ರೆ ಶಿವಾಜಿಯ ಗುಣಗಾನ ಮಾಡಲು ಪದಗಳೇ ಸಿಗಲ್ಲ. ಮತ್ತೊಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಜನ್ಮದಿನದ ಶುಭಾಶಯಗಳು. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಮಾಹಿತಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ವಾಟ್ಸ್ಆಪ್ ಗ್ರೂಪಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.